ಎಷ್ಟು ಜನಕ್ಕೆ ನೀವು ತಲೆ ಬಾಚ್ಕೋಬೇಕಾದ್ರೆ ಹೀಗೆ ಹೇರ್ ಫಾಲ್ ಆಗ್ತಾ ಇದೆ, ಅಥವಾ ನೀವು ಕೂದಲು ಬಾಚ್ದಾಗೆಲ್ಲ ತೋರಿಸ್ತೀವಿ, ಹೀಗೆ ಮನೇಲಿ ಎಲ್ಲಿ ನೋಡಿದ್ರು ಕೂದಲು ಬಿದ್ದಿದ್ರೆ ಅಪ್ ಟು 100 ಸ್ಟ್ಯಾಂಡ್ಸ್ ಆಫ್ ಹೇರ್ ಪ್ರತಿನಿತ್ಯ ಎಲ್ಲರಿಗೂ ಲಾಸ್ ಆಗುತ್ತೆ. ಅದು ನಾರ್ಮಲ್. ಅದು ಬಿಟ್ಟು ನೀವು ಒಂದು ಬೇಸಿಕ್ ಬ್ಲಡ್ ಚೆಕ್ಅಪ್ ಮಾಡಿಸ್ಕೊಂಡು ನೋಡಬೇಕು ಯಾವ ಕಾರಣಕ್ಕೆ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ. ಅದನ್ನ ನಾನು ನಿಮ್ಗೆ ಕ್ಯಾಪ್ಷನ್ ಅಲ್ಲಿ ತಿಳಿಸ್ತೀನಿ ಯಾವ ಬ್ಲಡ್ ಚೆಕ್ಅಪ್ ಅವಶ್ಯಕತೆ ಇದೆ ಅಂತ. ಅದನ್ನ ಮಾಡಿಸಿ ಕಾರಣ ಕಂಡಿಡ್ಕೊಂಡು ನಿಮ್ಮ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಕಾರಣ ತಿಳ್ಕೊಂಡು ನೀವು ಟ್ರೀಟ್ಮೆಂಟ್ ತಗೊಂಡಾಗ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ಸ್ ಇರುತ್ತೆ. ಅದಲ್ಲದೆ ನೀವು ಕೇವಲ ಓವರ್ ದಿ ಕೌಂಟರ್ ಯಾವುದೋ ಒಂದು ಹೇರ್ ಆಯಿಲ್, ಹೇರ್ ಶಾಂಪೂ ಇಂದ ಹೇರ್ ಫಾಲ್ ಕಂಟ್ರೋಲ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನ್ ಗೊತ್ತಾ, ನಿಮಗೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಬಿಕಾಸ್ ಹೇರ್ ಗ್ರೋತ್ ಅಲ್ಲಿ ಇಲ್ವಾ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಅನಾಜನ್ ಫೇಸ್, ಟಿಲೋಜನ್ ಫೇಸ್, ಹೀಗೆ ಒಂದು ಶೆಡ್ಡಿಂಗ್ ಫೇಸ್ ಕೂಡ ಬರುತ್ತೆ. ಆ ಟೈಮ್ ಅಲ್ಲಿ ನಿಮ್ಗೆ ಒಂದು ಫಿಕ್ಸ್ಡ್ ಟೈಮ್ ಪೀರಿಯಡ್ಗೆ ನಿಮ್ಮ ಹೇರ್ ತುಂಬಾನೇ ಉದ್ರೋದಿಕ್ ಶುರು ಆಗುತ್ತೆ. ನಂತರ ಅದಾಗಿ ಅದು ಸರಿ ಹೋಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅನ್ಕೊಳ್ತೀನಿ. ಇನ್ನಷ್ಟು ಹೆಲ್ತ್ ಟಿಪ್ ವಿಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.